ಸಿದ್ಧ ಬಿರಿಯಾನಿ ಸಿದ್ಧ ಎಲ್ಲಿ ಶಾಲೆ ಪಟ್ಟಣಕ್ಕೆ ಬಂದ್ರು. ಹೌದು ಹೌದು ಶಾಲೆ ಪಟ್ಟಣಕ್ಕೆ ಬಂದ ಬಳಿಕ ಎಲ್ಲಿ ಶಹೀದರು ಉಕ್ಕಿಲಿ ಕೀಲಿ ಬಂಡರ ಹೊಡೆದು ಹರಿದ್ರು. ಮೈ ಮೇಲೆ 70 ರೂಪಾಯಿ ಬೆಲೆಯವರು ಬಿರಿಯಾನಿ ಸಿದ್ಧ ಬಂಡರ ಹೊಡೆದು ಬಲಿ ಹರಿದವರು. ಉಕ್ಕಿನ ಬಲಿ ಅದು ಹೇಳಿ ಫೋನದ ಮಾಡ್ತಾರ ಗಿಡ. ಇದೇ ಮಕ್ಕಳಾಪುರದಾಗ ನೀಲಾದೇವಿ ಸತ್ತು ಕೃಷಿಗೆ ಭಂಡಾರ ಎಬ್ಬಿಸ್ತು. ಬಂಡರದೆ ಅದನ್ನು ತಪ್ಪೈತಂತೇಳಿ ನಾಗರಾಜ ಮೊಮ್ಮೆಟ್ಟು ಗುಡ್ಡಕ್ಕೆ ಹೋಗಿ ಅಂಶದ ಮುತ್ತನ ಕಾಲ ಹಿಡಿದ. ಏನ್ ಮಾಡ್ಕೋದು ಕಾಲು ಹಿಡಿದಾಗ ಭಂಡಾರ ಕೃಷಿಯಿಂದ ಹುಡಿ ಅಂದಾಗ ಸತ್ತು ಕೃಷಿ ಹೋಗಿ ಏನಾಯ್ತು ಅಲ್ಲಿ ಹುಡಿಯಾಗಿತ್ತು. ಅದು ಭಂಡಾರ ಅಲ್ಲ, ಅಲ್ಲಿ ಮಾಡಿದ ಕೆಲಸ. ಹಾ ಛತ್ರಿಗೆ ಕೋಟಿ ಜನ ಬರ್ತದ, ಹುಲಿಜಂತಿಗೆ ಕೋಟಿ ಜನ ಬರ್ತದ. ಭಂಡಾರ ಏನಲ್ಲಿ ಪ್ರಸ್ತಾವನೆ ಮಾಡಿದಲ್ಲಿ ಇಲ್ರಿ ಕಂಬಳಿ ಆಡಳಿತಾರೆ ಮಂಡಳ ಆಡಳಿತಾರೆ ಮಾಸ್ತರ. ನಾವು ಏನು ಮಾತಾಡಬೇಕಾಗ್ಯದ ಅದನ್ನೇ ಮಾತಾಡಬೇಕಾಗ್ಯದ. ಇದೇ ಎಲ್ಲಿ ಸುಗಲಾದೇವಿಗೆ ಮಾಧುಲಿಂಗ ಸಪ್ತ ಕೂಶಿಗೆ ಅಲ್ಲಿ ಭಂಡಾರ ಹೊಡೆದಾಗ ಭಂಡಾರ ಕುನಿಂದ ಸಪ್ತ ಕೂಶಿ ಎದ್ದು ಕೂತದ. ಯಾರ ಮೈ ಮುಂದೆ ಅದು ಕೂತು ಭಂಡಾರಲ್ಲಿಂದ ಎಲ್ಲರಿಗೆ ಬೇಕಾಗ್ಯದ ಭಂಡಾರ. ಅವ್ರೆಲ್ಲ ಹೇಳು ಮತ್ತೆ ಹೇಳಿದ್ರು ಅರಿಶಿಣದ ಅದು ಬಿಟ್ಟು ಮಾತಾಡ್ಬೇಕು. ಭಂಡಾರ ಇರುತ್ತೆ ಯಾವ ಕಂಬಳಿಗೆ ಏನೇನು ಅದ ಅನ್ನೋದು ಎಲ್ಲ ನಿಮಗೆ ಕೂರ್ತದ. ಕೆಳಗೆ ಹಾಸುವ ಒಂದು ಜಡಿ ಬೇರೆ. ಹೌದ್ರಿ, ದೇವರ ಮೇಲೆ ಹುಚ್ಚುದಂತದ. ಯಾರಿಗೆ ಜಗತ್ತದಾಗ ದೇವರ ಒಬ್ಬನೇ ಅವನಂತ ಹೇಳಿ ಮೈಲಾರಲಿಂಗ ಒಂದೇನೇನು ಜಾಡಿ ಬತ್ತು. ಹೌದು, ತಾಯಿ ತಂದೆ ಜಗತ್ತದಾಗ ಇಬ್ಬರೇ ದೇವರು ಅಂತ ಹೇಳಿ ಮಾಲಿಂಗರ ಮುತ್ತಾಗ ಎರಡನೇ ಜಾಡಿ ಬತ್ತು. ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಜಗತ್ತದ ದೇವರು ಅಂತ ಹೇಳಿ ಅಂಶದ ಮುತ್ತಾಗ 3ನೇ ಜಾಡಿ ಬತ್ತು. ಹೀಗೆ ಬರ್ಲಿ ಬಾಟಿ ಹಾಕಿ ಹೀಗೆ ಹೇಳ್ರಿ. ಇದರಿಂದ ಯಾರ್ಯಾರಿಗೆ ಏನೇನು ಬಂದದ ಅದು ತಾ ಹೇಳ್ತಾರ ಸರ್ ಅಂತ ನಾ ಗೌರವ ಕೊಟ್ಟ ಅವ್ರಿಗೆ ಮಾತಾಡಿದ್ದ. ಎಲ್ಲಾ ಬಿಟ್ರು ಮಾಸ್ತರ್ ಹಾಂಗ ಮಾತಾಡಗತ್ತಾನ, ಮಾಸ್ತರ್ ಹಿಂಗ ಮಾತಾಡಗತ್ತಾನ. ಮಾಸ್ತರ್ ಗಡಿಗೆ ಸುಟ್ಟಿಲ್ಲ, ಯಾರ ಗಡಿಗೆ ಯಾರು ನೋಡಿಲ್ಲ. ಶಾಂತಿ ನಿಮಗೆ ಎಷ್ಟು ದೇವರ ಬುದ್ಧಿ ಕೊಟ್ಟನ ನೀವು ಅದ್ರಾಗೆ ಇರ್ಬೇಕಾಗ್ಯದ. ನಮಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟನ ಅದ್ರಾಗೆ ಇರ್ಬೇಕಾಗ್ಯದ. ಭಂಡಾರದಿಂದ ಒಂದೊಂದು ರೋಗ ನಿವಾರಣೆ ಆಗ್ಯಾವ. ಹೌದೌದು, ಅದು ಗೊತ್ತಿಲ್ಲ ಮಾಡ್ತಾರೆ. ಅದಕ್ಕೆ ಯಾವ್ಯಾವ ಏನೇನು ಮಾಡ್ಬೇಕಾಗ್ಯದ ನಾವು ಅದ್ರೊಳಗೆ ಇದ್ಕೊಂಡು ಕೆಲಸ ಮಾಡಬೇಕು. ಹ್ಯಾಂಗ ಏನು ಮಾತಾಡಿದ್ರೆ ಎಲ್ಲಿಗೆ ಹೋಗಿ ಮುಟ್ಟುತ್ತ ಅನ್ನೋದು ಮೊದಲ ತಿಳಿಯೊಳಗಬೇಕು. ಗೊತ್ತಿತ್ತು ಅಂದ್ರೆ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಹೇಳ್ರಿ ನೀವು ನಾವು ಬರ್ತಿತ್ತಂದ್ರೆ ಬರ್ತೇವೆ ಅಂತ ಹೇಳ್ತೇವೆ, ಬರ್ಲಿಲ್ಲ ಅಂದ್ರೆ ಇಲ್ರಿ ಅಂತ ಇಲ್ಲ ಅಂತ ಹೇಳ್ರಿ. ನಿಮ್ಗೆ ನಾವು ಕಟ್ಟಲ್ಲ, ನಮ್ಗೆ ನೀವು ಕಟ್ಟಲ್ಲ. ಇಲ್ಲೇ ಮುಂಜಾನೆ ನಿಮ್ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹೇಳಿಲ್ಲ ಅಂದ್ರೆ ಅಣ್ಣವರು ಸತ್ತರ ಕಂಬಳಿ ಸಲುವಾಗಿ ಹೋದ. ಬಹುಮತಿನೊಳಗ ವಿಷ ಹಾಕರು ವಿಷದ ಅಡಿಗೆಯನ್ನ ಉಳಿಸಿದ್ರು. ಹೌದು, ಅವಾಗ ಅಲ್ಲಿಂದ ಹೊಳೆ ಬರುಮತಿನೊಳಗ ಎಲ್ಲಿ ಬೆಲ್ಲಂಕಲಿಗೆ ಭೂಮಿ ಒಳಗ ವಿಷದ ತಾಪ ಹೆಚ್ಚಾಗಿ ಬಿದ್ದ. ಹೌದು, ಅಲ್ಲೊಂದು ಕೆಲವರ ಖ್ಯಾತಯ್ಯ ಅಂತ ರೋಗ ನಿವಾರಣೆ ರೋಗ ಇತ್ತು. ಆ ರೋಗ ಇದ್ದರಿಗೆ ಊರು ಹಿರಿಯರು ಎಲ್ಲರೂ ಕೂಡಿಕೊಂಡು ಇವನಿಂದ ಇನ್ನೊಬ್ಬರಿಗೆ ಆಗುದಂತ ಹೇಳಿ ಗುಂಪ ಹಾಕಿ ಊರು ಹೊರಗಿಟ್ರು. ಅವನಿಗೆ ಊರು ಹೊರಗಿಟ್ರು. ಹೌದು, ಅವಾಗ ಅವನ ಬಾರದ ಸಮಯದೊಳಗೆ ಕೆರೆ ನೀರಿಗೆ ಹೋಗಿ ಬಿದಿಗಿ ತುಂಬಿಕೊಂಡು ಬರ್ತಿದ್ದ. ಹೌದು, ಔಷಧದ ವಿಷ ತಾಪಾಗಿ ನೀರು ಬೇಕಾದು. ಅವಾಗ ಇವ ಬರುದು ನೋಡ್ದ, ಔಷಧ ಹಂಬಲಿಸಿ ಹೋಗ್ತಿದ್ದ. ಹೌದು, ಅವಾಗ ಅವ ನೋಡ್ದ, ನೀವು ಯಾವನ ಪುಣ್ಯಾತ್ಮ ನಾ ಮೈಯೊಳಗೆ ಕೆಟ್ಟ ರೋಗದಕ್ಕಾಗಿ ಹೌದು ಊರು ಹೊರಗಿಟ್ಟಾರೆ. ಹೌದು, ಇಂಥ ಭಂಡಾರಿ ಪುರುಷನಿಗೆ ನನ್ನ ಈ ನೀರು ಕೊಟ್ಟಂತಂದ್ರೆ ನನಗೆ ಮತ್ತಿಟ್ಟು ಪಾಪ ಬರಂಗದ ಅಂತ ಹೇಳಿ ಏನ್ ಮಾಡ್ತಾನ, ಕೈ ಒಳಗಿನ ಬಿದಿಗೆ ಒಡೆದ ನೀರು ಚೆಲ್ಲೋ. ಹೌದು, ಅವಾಗ ಬಂದು ಕೆಸರು ನೆಕ್ಕಲಿಕ್ಕೆ ಶುರು ಮಾಡ್ದ. ಅವಾಗ ನೆಕ್ಕದ ಒಳಗ ತನ್ನ ಉಲ್ಟಿ ಕಾರ್ಕಿ ಬತ್ತು ಎಲ್ಲಿ ಖ್ಯಾತನ ಕೈ ಒಳಗ ಕಾರ್ಕಿ ಹಿಡ್ದ. ಹ್ಯಾಂಗ ಕಾರ್ಕಿ ಹಿಡ್ದಿದಲ್ಲ, ಹೌದು, ಹಂಗ ರೋಗ ಎಲ್ಲ ನಿವಾರಣೆ ಆಗಲಗತ್ತು. ವಿಷದ ಕಾರ್ಕಿ ಮೊದಲ ಹ್ಯಾಂಗ ಅವನ ಚರ್ಮ ಎತ್ತು ಹಂಗ ಆಗಲಗತ್ತು. ಆ ರೋಗವನ್ನು ಎತ್ತಿ ತಾನು ಕುಡಿದು ಮೈ ತುಂಬ ಹಚ್ಚಿಕೊಂಡು ತನ್ನ ರೋಗ ನಿವಾರಣೆ ಮಾಡಿಕೊಂಡ. ಅವನಿಗೆ ಭಂಡಾರ ಹಚ್ಚಿ ಬಂದ. ಯಾರು? ಹೌದು, ಇದರ ವಿಷಯ ಬಹಳ ತುಂಬಾ ಪುಣ್ಯಾತ್ಮರೇ. ಅದಕ್ಕೆ ಯಾವಾಗಲೂ ನಾವು ಹ್ಯಾಂಗ ಇರಬೇಕು, ಇನ್ನೊಬ್ರಿಗೆ ಏನ್ ಅನ್ಬೇಕಾದ್ರೆ 10 ಸಲ ವಿಚಾರ ಮಾಡಿ ಮಾತಾಡಬೇಕು. ಹೌದು, ಯಾಕಂತ ಕೇಳಿದ್ರೆ ಭೂಮಿ ದೊಡ್ಡದ ಅಂತೀವಿ. ಹೌದು, ಅದು ಎಲ್ಲಿ ನಿಂತದ? ಆದಿಶೇಷನ ಹೆಡಿ ಮೇಲೆ ನಿಂತದಲ್ರಿ. ಆದಿಶೇಷ ದೊಡ್ಡವನಂತೀವಿ. ಹೌದು, ಅವಾಗೆಲ್ಲನ ಪಾರ್ವತಿ ಕಿರುಬಳಿ ನೋಡ ಉಂಗುರಿಗೆ. ಹೌದು, ಇನ್ನ ಪಾರ್ವತಿ ದೊಡ್ಡ ಕೆಳ ಅಂತೀವಿ. ಹೌದು, ಪರಮಾತ್ಮ ತೊಡಿ ಮೇಲೆ ಕೂತಾರ.
ಹೌದು ಪರಮಾತ್ಮ ದೊಡ್ಡವನ ಅಂತೇವಿ ನಮ್ಮ ನಿಮ್ಮೆಲ್ಲರ ಆತ್ಮದೊಳಗ ಪರಮಾತ್ಮ ವ್ಯಾಪಿಸಿಕೊಂಡನಂತ ಪುರಾಣ ಶಾಸ್ತ್ರ ವೇದ ಉಪನಿಷತ್ತುಗಳು ಸಾರಿ ಹೇಳ್ತಾವ. ಅದಕ್ಕ ಭಗವಂತನ ಜ್ಞಾನ ನಾಮ ಸ್ಮರಣೆ ಸದಾ ಮಾಡಿದೆವು ಅಂತಂದ್ರೆ ನಮ್ಮ ಜನ್ಮ ಸಫಲ ಆಗ್ತದ ಅನ್ನುವಂತ ಮಾತನ್ನ ಹೇಳಿ ಹೌದು ಇಲ್ಲಿವರೆಗೆ ನಮ್ಮ ಸವಿಜೋಡಿ ವಿದ್ವಾಂಸ ಕಲಾವಂತರು ಅದಕ್ಕೆ ಅವರು ನಾವು ಕೂಡಿಕೊಂಡು ತಾವಿಲ್ಲಿ ಇಲ್ಲಿ ತನಕ ಬಹಳ ಚಂದ ಈ ವಿಷಯಗಳನ್ನ ಇಟ್ಟು